ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಒಂದು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅದೇನು ಕೇಳಿದ್ರೆ, ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಅಲ್ಲಿನ ಕೋರ್ಟ್ ಮರಣದಂಡನೆಯನ್ನು ವಿಧಿಸಿ ಆದೇಶ ಮಾಡಿದೆ. ಇದು ಮತ್ತೆ ಬಾಂಗ್ಲಾದಲ್ಲಿ ಕಿಚ್ಚು ಹತ್ತಿಸಿದೆ. ಯಾವ ಮಟ್ಟಿಗೆ ಅಂತಂದ್ರೆ, ಇವತ್ತು ಅವಾಮಿ ಲೀಗ್ನ ಕಾರ್ಯಕರ್ತರು ಇಡೀ ಬಾಂಗ್ಲಾದೇಶದಾದ್ಯಂತ ಪ್ರತಿಭಟಿಸ್ತಾ ಇದ್ದಾರೆ. ಮೊಹಮ್ಮದ್ ಯುನಿಸ್ ವಿರುದ್ಧವೂ ಕೂಡ ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಶೇಖ್ ಹಸೀನಾ ಈಗ ಭಾರತದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಾಂಗ್ಲಾದ ಕೋರ್ಟ್ ಹೇಳ್ತಾ ಇದೆ ಶೇಖ್ ಹಸೀನಾಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಅಂತ. ಇದು ಸಾಧ್ಯ ಆಗತ್ತಾ? ಭಾರತ ಶೇಖ್ ಹಸೀನಾರನ್ನ ಬಾಂಗ್ಲಾದ ಸರ್ಕಾರಕ್ಕೆ ಹಸ್ತಾಂತರಿಸುತ್ತಾ? ಮುಂದಿನ ಕಾನೂನು ಪ್ರಕ್ರಿಯೆಗಳೇನು? ಯಾಕೋಸ್ಕರವಾಗಿ ಶೇಖ್ ಹಸೀನಾಗೆ ಬಾಂಗ್ಲಾದಲ್ಲಿ ಮರಣದಂಡನೆಯನ್ನು ವಿಧಿಸಲಾಗಿದೆ? ಶೇಖ್ ಹಸೀನಾ ಬಚಾವ್ ಆಗ್ತಾರಾ ಅಥವಾ ಮರಣದಂಡನೆಗೆ ಗುರಿ ಆಗ್ತಾರಾ? ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆದಂಥ ಮಾಹಿತಿಯನ್ನು ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಮ್ಮ ದೇಶದಲ್ಲಿ ಉಗ್ರವಾದಿಗಳಿಗೆ ಮರಣದಂಡನೆ ಆಗೋದಿಲ್ಲ. 10-20 ರೇಪ್ ಮಾಡಿ ಮರ್ಡರ್ ಮಾಡಿದಂಥವರು ಕೂಡ ಇವತ್ತು ಜೈಲಿನಲ್ಲಿ ಆರಾಮಾಗಿದ್ದಾರೆ. ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳು ಕೂಡ ರಿಲೀಸ್ ಆಗಿದ್ವು. ಅಲ್ಲಿ ಉಮೇಶ್ ರೆಡ್ಡಿ ಅಂತಹ ಒಬ್ಬ ಕಾಮುಕ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಇದಕ್ಕೂ ಬಾಂಗ್ಲಾದೇಶಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಿತ್ರರೇ, ಪಕ್ಕದ ಬಾಂಗ್ಲಾದೇಶದ ಕೋರ್ಟ್ನಲ್ಲಿ ಇವತ್ತೊಂದು ಮಹತ್ವದ ತೀರ್ಪನ್ನು ಪ್ರಕಟಿಸಲಾಗಿದೆ. ಅದು ಕೂಡ ಬಾಂಗ್ಲಾದಲ್ಲಿ ಬಹಳ ಸುದೀರ್ಘ ಅವಧಿಗೆ ಪ್ರಧಾನಮಂತ್ರಿ ಆಗಿದ್ದಂಥ ಶೇಖ್ ಹಸೀನಾಗೆ ಮರಣದಂಡನೆಯನ್ನು ವಿಧಿಸಿ ಆ ಕೋರ್ಟ್ ಆದೇಶವನ್ನು ಮಾಡಿದೆ. ಶೇಖ್ ಹಸೀನಾ ಮಾತ್ರ ಅಲ್ಲ, ಬಾಂಗ್ಲಾದ ಮಾಜಿ ಹೋಮ್ ಮಿನಿಸ್ಟರ್ ಆದಂಥ ಅಸಾದುಜ್ಜಮಾನ್ ಮತ್ತು ಬಾಂಗ್ಲಾದ ಮಾಜಿ ಇನ್ಸ್ಪೆಕ್ಟರ್ ಜನರಲ್ ಆದಂಥ ಚೌಧರಿ ಅಬ್ದುಲ್ಲಾ ಇವರನ್ನೂ ಕೂಡ ಕೋರ್ಟ್ ತಪ್ಪಿತಸ್ಥ ಅಂತ ತೀರ್ಪು ಕೊಟ್ಟಿದೆ. ಮಿತ್ರರೇ, ಪ್ರಕರಣ ಯಾವುದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಬಾಂಗ್ಲಾದಲ್ಲಿ 2024 ಜುಲೈ ಮತ್ತು ಆಗಸ್ಟ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯಿತು. ಒಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧ ದಂಗೆ ಆಯಿತು. ಸ್ಟೂಡೆಂಟ್ ಪ್ರೊಟೆಸ್ಟ್ ಹೆಸರಿನಲ್ಲಿ ಶೇಖ್ ಹಸೀನಾರನ್ನ ಅಧಿಕಾರದಿಂದ ಇಳಿಸುವಂತಹ ಒಂದು ಷಡ್ಯಂತ್ರ ನಡೆಯಿತು. ಆ ಷಡ್ಯಂತ್ರದ ವಿರುದ್ಧ ಶೇಖ್ ಹಸೀನಾ ತನ್ನೆಲ್ಲ ಪವರ್ ಅನ್ನ ಕೂಡ ಬಳಸಿದ್ರು. ಅಂದ್ರೆ ಆ ದಂಗೆಯನ್ನು ತಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲವುದನ್ನ ಮಾಡಿದ್ರು. ದೇಶದ ಪೊಲೀಸ್ ಪವರ್ ಅನ್ನು ಬಳಸ್ಕೊಂಡ್ರು, ಸೇನಾ ಪವರ್ ಅನ್ನು ಬಳಸ್ಕೊಂಡ್ರು, ಇಂಟೆಲಿಜೆನ್ಸ್ ಪವರ್ ಅನ್ನು ಬಳಸ್ಕೊಂಡ್ರು. ಹೀಗೆ ಆ ದಂಗೆಯನ್ನು ಅಡಗಿಸೋದಕ್ಕೋಸ್ಕರವಾಗಿ ಎಲ್ಲಾ ಪವರ್ ಅನ್ನು ಬಳಸಿದ ಕಾರಣದಿಂದಾಗಿ ಬಾಂಗ್ಲಾದಲ್ಲಿ ಅಪಾರ ಸಾವು ನೋವುಗಳು ಸಂಭವಿಸಿತು. ಮಿತ್ರರೇ, ಆ ದಂಗೆಯಲ್ಲಿ ಒಟ್ಟಾರೆಯಾಗಿ ಸತ್ತವರ ಸಂಖ್ಯೆ 500ಕ್ಕೂ ಜಾಸ್ತಿ ಇದೆ. ಸಹಜವಾಗಿ ಬಾಂಗ್ಲಾದ ಇತಿಹಾಸದಲ್ಲಿ ಅದೊಂದು ಕರಾಳ ಅಧ್ಯಾಯ. ಆದರೆ ಶೇಖ್ ಹಸೀನಾ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತನ್ನ ವಿರುದ್ಧ ಆರಂಭವಾದಂಥ ಆ ಸ್ಟೂಡೆಂಟ್ ದಂಗೆಯನ್ನು ಅಡಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಓಡಿ ಬರಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಮಿತ್ರರೇ, ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟ ಬಳಿಕ ಬಾಂಗ್ಲಾದಲ್ಲಿ ಏನೇನಾಯಿತು ಅಂತ ನಾನೇನು ನಿಮಗೆ ವಿವರಿಸಬೇಕಾಗಿಲ್ಲ. ಅಲ್ಲಿ ನೊಬೆಲ್ ಮೊಹಮ್ಮದ್ ಯುನಿಸ್ ಅಧಿಕಾರಕ್ಕೆ ಬರ್ತಾನೆ. ಆತ ಅಧಿಕಾರಕ್ಕೆ ಬಂದ ಬಳಿಕ ಬಾಂಗ್ಲಾದ ಚಿತ್ರಣವೇ ಬದಲಾಗಿ ಹೋಗುತ್ತೆ. ಆತ ಬಾಂಗ್ಲಾವನ್ನ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಮಾಡೋದಕ್ಕೆ ಹೊರಡ್ತಾನೆ. ಅಂದರೆ ಈ ಹಿಂದೆ ಏನು ಬಾಂಗ್ಲಾ ಇಸ್ಲಾಮಿಕ್ ರಿಪಬ್ಲಿಕ್ ಆಗಿರಲಿಲ್ಲ, ಅದೊಂದು ಸರ್ವತಂತ್ರ ಸ್ವತಂತ್ರವಾದಂತಹ ಜಾತ್ಯತೀತ ದೇಶ ಆಗಿತ್ತು ಅಂತ ಅಂದುಕೊಳ್ಬೇಡಿ. ಆದರೆ ಇದ್ದಿದ್ರಲ್ಲಿ ಉತ್ತಮವಾಗಿತ್ತು. ಅಲ್ಲಿರುವಂತಹ ಬೇರೆ ಮೈನಾರಿಟಿ ಗ್ರೂಪ್ಗಳು ಕೂಡ ಹಾಗೋ ಹೀಗೋ ಜೀವನ ಮಾಡುವಂತಹ ಪರಿಸ್ಥಿತಿ ಶೇಖ್ ಹಸೀನಾ ಕಾಲದಲ್ಲಿತ್ತು. ಆದರೆ ಮೊಹಮ್ಮದ್ ಯುನಿಸ್ ಅಧಿಕಾರಕ್ಕೆ ಬಂದ ಬಳಿಕ ಆ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಕಮ್ಯುನಲ್ ವೈಲೆನ್ಸ್ಗಳು ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಇಡೀ ಬಾಂಗ್ಲಾದೇಶವನ್ನು ಮೂಲಭೂತವಾದಕ್ಕೆ ಮೊಹಮ್ಮದ್ ಯುನಿಸ್ ಕೊಂಡೊಯ್ತಾನೆ. ಬಾಂಗ್ಲಾದಲ್ಲಿ ಮೊಹಮ್ಮದ್ ಯುನಿಸ್ ಅಧಿಕಾರಕ್ಕೆ ಬಂದ ಬಳಿಕ ಈತ ಇಷ್ಟನ್ನು ಮಾತ್ರ ಮಾಡಿಲ್ಲ, ಇದರ ಜೊತೆಗೆ ತನ್ನ ಸೇಡನ್ನು ಕೂಡ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಅದೇನು ಕೇಳಿದ್ರೆ, ಶೇಖ್ ಹಸೀನಾ ವಿರುದ್ಧ ಮೊಹಮ್ಮದ್ ಯುನಿಸ್ಗೆ ಬಹಳ ದ್ವೇಷ ಇರುತ್ತೆ. ಈ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಮೊಹಮ್ಮದ್ ಯುನಿಸ್ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿ ಜೈಲಿಗಟ್ಟಿರ್ತಾರೆ. ಈತನ ಮೇಲೂ ಕೂಡ ಸಾಕಷ್ಟು ಆರೋಪಗಳಿರ್ತವೆ. ಆತ ಕಂಬಿ ಎಣಿಸ್ತಾ ಇರ್ತಾನೆ. ಆದರೆ ಯಾವಾಗ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಡ್ತಾರೋ, ಅವರು ಭಾರತಕ್ಕೆ ಬಂದ್ರಲ್ಲ, ಆ ಬಳಿಕ ಮೊಹಮ್ಮದ್ ಯುನಿಸ್ ಸೇರಿದಂತೆ ಅಲ್ಲಿನ ರಾಜಕೀಯ ಕೈದಿಗಳನ್ನು ಬಿಡುಗಡೆಗೊಳಿಸಲಾಗುತ್ತೆ. ಆ ದಂಗೆ ಮಾಡಿದಂತಹ ಪ್ರತಿಭಟನಾಕಾರರು ಡಿಮ್ಯಾಂಡ್ ಮಾಡ್ತಾರೆ, ಮೊಹಮ್ಮದ್ ಯುನಿಸೇ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಆಗಬೇಕು ಅಂತ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಮೊಹಮ್ಮದ್ ಯುನಿಸ್ ಅಧಿಕಾರಕ್ಕೆ ಬಂದ ಬಳಿಕ ಮಾಡಿದಂತಹ ದೊಡ್ಡ ಕೆಲಸ ಏನು ಕೇಳಿದ್ರೆ, ಬಾಂಗ್ಲಾದಲ್ಲಿ 2024 ಜುಲೈ ಮತ್ತು ಆಗಸ್ಟ್ನಲ್ಲಿ ದಂಗೆ ಏನಾಯಿತು, ಆ ಸಂದರ್ಭದಲ್ಲಿ ಶೇಖ್ ಹಸೀನಾ ಸರ್ಕಾರ ಕೈಗೊಂಡಂತಹ ಕ್ರಮಗಳು ಸರಿಯಿಲ್ಲ, ಶೇಖ್ ಹಸೀನಾ ಅಮಾಯಕರ ಹತ್ಯೆಯನ್ನು ಮಾಡಿಸಿದಾಳೆ ಅಂತೇಳಿ ಆರೋಪಿಸಿ ಒಂದು ತನಿಖೆಯನ್ನು ಮಾಡಿಸ್ತಾನೆ. ನಂತರ ಇದು ಕೋರ್ಟ್ಗೂ ಕೂಡ ಹೋಗುತ್ತೆ. ಬಾಂಗ್ಲಾದ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ನಲ್ಲಿ ಈ ಬಗ್ಗೆ ಸುದೀರ್ಘವಾದಂತಹ ವಿಚಾರಣೆ ನಡೆಯುತ್ತೆ. ಇಲ್ಲಿ ಶೇಖ್ ಹಸೀನಾ ವಿರುದ್ಧವಾಗಿ ಕೆಲವೊಂದಷ್ಟು ಆರೋಪಗಳನ್ನು ಮಾಡಲಾಗಿರುತ್ತೆ. ಆಕೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಜನರನ್ನ ಕೊಲ್ಲಿಸಿದಾಳೆ. ಇದು ಶೇಖ್ ಹಸೀನಾ ವಿರುದ್ಧ ಇದ್ದಂತಹ ನಂಬರ್ 1 ಆರೋಪ. ಇದ್ರ ಬಗ್ಗೆ ಕೋರ್ಟ್ನಲ್ಲಿ ಬಹಳ ಸುದೀರ್ಘವಾದಂತಹ ವಿಚಾರಣೆ ಆಗುತ್ತೆ. ಸುದೀರ್ಘ ಅಂತಂದ್ರೆ ಭಾರತದಲ್ಲಾಗತ್ತಲ್ಲ, ವರ್ಷಾನುಗಟ್ಟಲೆ ಅಷ್ಟೇನೆಲ್ಲ ವಿಚಾರಣೆ ಆಗಿಲ್ಲ. ಕಳೆದ ಕೆಲ ತಿಂಗಳಿನಿಂದ ವಿಚಾರಣೆ ನಡೀತಾ ಇತ್ತು. ಇಂದು ಅಂತಿಮ ತೀರ್ಪನ್ನು ನಿಗದಿಪಡಿಸಲಾಗಿತ್ತು.
ಶೇಖ್ ಹಸೀನಾ ತಪ್ಪಿತಸ್ಥೆ, ಆಕೆಯ ಮೇಲೆ ಶಿಕ್ಷೆ ಪ್ರಕಟ ಆಗತ್ತೆ ಅನ್ನುವಂಥದ್ದು ಜಗಜ್ಜಾಹೀರಾದಂತಹ ವಿಚಾರ. ಹೀಗಾಗಿ ಬಾಂಗ್ಲಾದಲ್ಲಿ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇದ್ವು. ಇದೇ ಕಾರಣದಿಂದ ಬಾಂಗ್ಲಾದಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿತ್ತು. ಅಂತಿಮವಾಗಿ ಕೋರ್ಟ್ ಏನು ಹೇಳುತ್ತೆ ಕೇಳಿದ್ರೆ, 2024 ಜುಲೈ ಮತ್ತು ಆಗಸ್ಟ್ನಲ್ಲಿ ನಡೆದಂತಹ ಘಟನೆ ಏನಿದೆ ಇದೆಲ್ಲವೂ ಕೂಡ ಕ್ರೈಮ್ ಅಗೇನೆಸ್ಟ್ ಹ್ಯುಮ್ಯಾನಿಟಿ. ಶೇಖ್ ಹಸೀನಾ ಈ ಪ್ರಕರಣದಲ್ಲಿ ತಪ್ಪಿತಸ್ಥೆ. ಹೀಗಾಗಿ ನಾವು ಒಂದೇ ವರ್ಡ್ನಲ್ಲಿ ಹೇಳ್ತಾ ಇದ್ದೀವಿ, ಆಕೆ ಸುಪ್ರೀಂ ಶಿಕ್ಷೆಗೆ ಅರ್ಹಳಾಗಿರ್ತಾಳೆ, ಅಂದರೆ ಮರಣದಂಡನೆಗೆ ಅರ್ಹಳಾಗಿರ್ತಾಳೆ. ಆಕೆಯನ್ನು ನಾವು ಮರಣದಂಡನೆಗೆ ಗುರಿಪಡಿಸ್ತಾ ಇದ್ದೀವಿ ಅಂತ ಕೋರ್ಟ್ ಆದೇಶ ಮಾಡುತ್ತೆ. ಹಾಗಾದರೆ ಕೋರ್ಟ್ ಯಾವ ಆಧಾರದಲ್ಲಿ ಈ ಶಿಕ್ಷೆಯನ್ನು ಕೊಟ್ಟಿದೆ ಕೇಳಿದ್ರೆ, ಆ ದಂಗೆ ನಡೀತಲ್ಲ ಆ ಸಂದರ್ಭದಲ್ಲಿ ಬಾಂಗ್ಲಾದ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಜೊತೆಗೆ ಬಾಂಗ್ಲಾದ PM ಆಗಿದ್ದಂಥ ಶೇಖ್ ಹಸೀನಾ ನಡುವೆ ಏನು ಮಾತುಕತೆ ನಡೆದಿತ್ತಲ್ಲ, ಆ ಟೆಲಿಫೋನ್ ಸಂಭಾಷಣೆಯ ಆಧಾರದಲ್ಲಿ, ಅಂದರೆ ಅದನ್ನೇ ದಾಖಲೆಯಾಗಿ ಪರಿಗಣಿಸಿ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿದೆ. ಅಲ್ಲಿ ಶೇಖ್ ಹಸೀನಾ ಏನು ಆರ್ಡರ್ ಮಾಡಿದ್ರು ಅಂತಂದರೆ, ದಂಗೆಯನ್ನು ಅಡಗಿಸೋದಕ್ಕೋಸ್ಕರವಾಗಿ ಗುಂಡಿನ ದಾಳಿ ಮಾಡೋದಕ್ಕೆ ಆದೇಶ ಕೊಡಲಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಪ್ರತಿಭಟನೆಯಲ್ಲಿ ಗಾಯಗೊಂಡಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಬಾರದು, ಸತಾಯಿಸಬೇಕು ಅಂತ ಕೂಡ ಶೇಖ್ ಹಸೀನಾ ಆರ್ಡರ್ ಮಾಡಿದ್ರಂತೆ. ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಇದು ಕ್ರೈಮ್ ಅಗೇನೆಸ್ಟ್ ಹ್ಯುಮ್ಯಾನಿಟಿ. ಇದಕ್ಕೆ ನಾವು ಡೆತ್ ಪೆನಾಲ್ಟಿಯನ್ನು ಕೊಡ್ತಾ ಇದ್ದೀವಿ ಅಂತ ಕೋರ್ಟ್ ಇವತ್ತು ಆದೇಶವನ್ನು ಮಾಡಿದೆ. ಮಿತ್ರರೇ, ಯಾವಾಗ ಕೋರ್ಟ್ ಈ ಆದೇಶವನ್ನು ಪ್ರಕಟಿಸ್ತೋ ಬಾಂಗ್ಲಾದಲ್ಲಿ ಮತ್ತೆ ಬೆಂಕಿ ಹತ್ತಿಕೊಂಡಿದೆ. ಶೇಖ್ ಹಸೀನಾ ಸದ್ಯ ಬಾಂಗ್ಲಾದಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇರಬಹುದು, ಆದರೆ ಶೇಖ್ ಹಸೀನಾರ ಬೆಂಬಲಿಗರಿದ್ದಾರಲ್ಲ, ಇವರು ಬಾಂಗ್ಲಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಶೇಖ್ ಹಸೀನಾ ಅವಾಮಿ ಲೀಗ್ ಪಕ್ಷದ ನಾಯಕಿ. ಅವಾಮಿ ಲೀಗ್ ಯಾವುದು ಅಂತ ನಿಮಗೆಲ್ಲ ಗೊತ್ತು. ಇವತ್ತು ಬಾಂಗ್ಲಾದೇಶ ಅಸ್ತಿತ್ವದಲ್ಲಿದೆ, ಪಾಕಿಸ್ತಾನದಿಂದ ಬೇರ್ಪಡೆ ಆಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣವಾದಂತಹ ರಾಜಕೀಯ ಪಕ್ಷ ಇದು. ಬಾಂಗ್ಲಾದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಎಬ್ಬಿಸಿದಂತಹ ಪಕ್ಷ ಇದು. ಹೀಗಾಗಿ ಬಾಂಗ್ಲಾದ ಜನರಿಗೂ ಮತ್ತು ಅವಾಮಿ ಲೀಗ್ಗೂ ಒಂದು ಅವಿನಾಭಾವವಾದಂತಹ ಒಂದು ಭಾವನಾತ್ಮಕ ಸಂಬಂಧ ಇದೆ. ಸದ್ಯ ಈ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ಬಳಿಕ ಏನು ಮಾಡಿದ್ದಾನೆ ಗೊತ್ತಾ, ಈ ಅವಾಮಿ ಲೀಗನ್ನೇ ಬಾಂಗ್ಲಾದಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾನೆ. ಅದರ ಯಾವುದೇ ಆಕ್ಟಿವಿಟೀಸ್ಗೂ ಕೂಡ ಬಾಂಗ್ಲಾದೇಶದಲ್ಲಿ ಅವಕಾಶ ಇಲ್ಲ. ಅವಾಮಿ ಲೀಗ್ ಬಾವುಟವನ್ನು ಪ್ರದರ್ಶನ ಮಾಡುವಂತಿಲ್ಲ, ಅವಾಮಿ ಲೀಗ್ ಹೆಸರಿನಲ್ಲಿ ಸಭೆ ಸೇರುವಂತಿಲ್ಲ, ಅವಾಮಿ ಲೀಗ್ ಯಾವುದೇ ಚುನಾವಣೆಯನ್ನು ಎದುರಿಸುವಂತಿಲ್ಲ. ಬಾಂಗ್ಲಾದಲ್ಲಿ ಅವಾಮಿ ಲೀಗನ್ನು ನಿಷೇಧಿತ ರಾಜಕೀಯ ಪಕ್ಷವಾಗಿ ಘೋಷಣೆ ಮಾಡಲಾಗಿದೆ. ಮಿತ್ರರೇ, ನೀವು ಪಕ್ಷವನ್ನು ನಿಷೇಧ ಮಾಡಬಹುದು, ಸಂಘಟನೆಯನ್ನು ನಿಷೇಧ ಮಾಡಬಹುದು, ನಿರ್ಬಂಧವನ್ನು ಹೇರಬಹುದು, ಆದರೆ ಆ ವಿಚಾರಧಾರೆಗಳಿಗೆ ನಿರ್ಬಂಧ ಹೇರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಜನರ ಮನಸ್ಸಿನಲ್ಲಿರುತ್ತೆ. ಹೀಗಾಗಿ ಶೇಖ್ ಹಸೀನಾ ವಿರುದ್ಧವಾಗಿ ಈಗೇನು ಅನ್ಯಾಯ ಆಗ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಈಗ ಕೋರ್ಟ್ ಕೊಟ್ಟಂತಹ ತೀರ್ಪಿದೆಯಲ್ಲ, ಇದು ಸರ್ಕಾರದ ಪ್ರಭಾವಕ್ಕೊಳಗಾಗಿ ಕೊಟ್ಟಂತಹ ತೀರ್ಪು ಅಂತ ಅವಾಮಿ ಲೀಗ್ನ ಬೆಂಬಲಿಗರಿಗೆ ಅನಿಸ್ತಾ ಇದೆ. ಇದೇ ಕಾರಣದಿಂದಾಗಿ ಈ ತೀರ್ಪು ಹೊರಬೀಳುತ್ತಿದ್ದಂತೆ ಢಾಕಾದಾದ್ಯಂತ ಪ್ರತಿಭಟನೆಗಳಾಗಿದ್ದಾವೆ. ಅವಾಮಿ ಲೀಗ್ನ ಕಾರ್ಯಕರ್ತರು ಕಂಡಲ್ಲಿ ಪೊಲೀಸರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಅಶಾಂತಿ ತೀವ್ರಗೊಂಡಿದೆ. ಈಗ ಮಿತ್ರರೇ, ಫೈನಲ್ ಆಗಿ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಈಗ ಬಾಂಗ್ಲಾ ಕೋರ್ಟ್ ಶೇಖ್ ಹಸೀನಾರಿಗೆ ಮರಣದಂಡನೆಯನ್ನು ವಿಧಿಸಿರಬಹುದು, ಆದರೆ ಶೇಖ್ ಹಸೀನಾ ಭಾರತದಲ್ಲಿದ್ದಾರಲ್ಲ, ಅವರನ್ನು ಮರಣದಂಡನೆಗೆ ಒಳಪಡಿಸೋದಕ್ಕೆ ಸಾಧ್ಯತೆಗಳಿದೆಯಾ? ಭಾರತ ಏನಾದರೂ ಶೇಖ್ ಹಸೀನಾರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸುತ್ತಾ ಅಂತ? ಸದ್ಯದ ಪರಿಸ್ಥಿತಿಯಲ್ಲಿ ಶೇಖ್ ಹಸೀನಾರಿಗೆ ಈ ಶಿಕ್ಷೆ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆ ಅಂತಂದರೆ ಅವರು ಭಾರತದ ಸುರಕ್ಷತೆಯಲ್ಲಿದ್ದಾರೆ. ಯಾವಾಗ ಬಾಂಗ್ಲಾ ದಂಗೆ ಆಯಿತೋ ಆಗ ಅವರು ರಕ್ಷಣೆಗೋಸ್ಕರವಾಗಿ ಭಾರತ ಸರ್ಕಾರಕ್ಕೆ ಮೊರೆ ಇಡ್ತಾರೆ. ಬಾಂಗ್ಲಾದ ಸೇನೆ ಸಹಾಯ ಮಾಡುತ್ತೆ. ಆ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಪರಾರಿಯಾಗಿ ಬರ್ತಾರೆ. ಭಾರತ ಆರಂಭದಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಆಶ್ರಯವನ್ನು ಕೊಡೋದಕ್ಕೆ ಒಪ್ಕೊಂಡಿರುತ್ತೆ, ಅಂದರೆ ಕೆಲ ದಿನಗಳ ಮಟ್ಟಿಗೆ ಮಾತ್ರ. ಶೇಖ್ ಹಸೀನಾ ಕೇಳಿದ್ದು ಕೂಡ ಅದನ್ನೇ, ನಾನು ಕೆಲ ದಿನಗಳ ಕಾಲ ಭಾರತದ ಆಶ್ರಯದಲ್ಲಿರ್ತೀನಿ, ನಂತರ ನಾನು UK ಹೋಗ್ತೀನಿ ಅಂತ. ಶೇಖ್ ಹಸೀನಾ UKಗೂ ಕೂಡ ಅಸೈಲಂಗಾಗಿ ಮನವಿಯನ್ನು ಸಲ್ಲಿಸಿದ್ರು, ಆದರೆ UK ಇದನ್ನು ನಿರಾಕರಿಸಿತು. ನೀವು ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಇಲ್ಲಿಗೆ ಬರೋದಾಗಿ ಇಚ್ಛಿಸಿದ್ರೆ ನಾವು ಅಸೈಲಮ್ ಅನ್ನು ಕೊಡಬಹುದಿತ್ತು, ನಮ್ಮ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ. ಈಗ ಕೊಡೋದಕ್ಕೆ ಬರೋದಿಲ್ಲ. ಹೀಗಂತ UK ಶೇಖ್ ಹಸೀನಾರಿಗೆ ಆಶ್ರಯ ಕೊಡೋದನ್ನು ನಿರಾಕರಿಸಿತು. ಹೀಗಾಗಿ ಶೇಖ್ ಹಸೀನಾರಿಗೆ ಅನಿವಾರ್ಯವಾಗಿ ಭಾರತದ ಆಶ್ರಯ ಬೇಕಾಗಿದೆ. ಇಲ್ಲಿ ಶೇಖ್ ಹಸೀನಾರಿಗೆ ಆಶ್ರಯ ಕೊಡುವಂತಹದ್ದು ಭಾರತಕ್ಕೆ ರಾಜತಾಂತ್ರಿಕವಾಗಿ ಅಷ್ಟು ಒಳ್ಳೆಯ ವಿಚಾರ ಅಲ್ಲ. ಯಾಕೆ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ಎರಡೂ ದೇಶಗಳ ಸಂಬಂಧ ಮತ್ತಷ್ಟು ಹದಗೆಟ್ಟು ಹೋಗ್ತಾ ಇದೆ. ಮೊಹಮ್ಮದ್ ಯೂನಿಸ್ ಸರ್ಕಾರ ಪದೇ ಪದೇ ಭಾರತಕ್ಕೆ ಲೆಟರ್ ಬರಿತಾ ಇದೆ, ಶೇಖ್ ಹಸೀನಾ ನಮ್ಮಲ್ಲಿ ಇಂತಿಂತಹ ಕ್ರಿಮಿನಲ್ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ನಮ್ಮ ಕೋರ್ಟ್ನ ಪ್ರೊಸೀಜರ್ಗೆ ಅವರು ಬೇಕಾಗಿದ್ದಾರೆ, ಅವರನ್ನು ನಾವು ವಿಚಾರಣೆಗೊಳಪಡಿಸಬೇಕು, ನೀವು ಶೇಖ್ ಹಸೀನಾರನ್ನು ನಮಗೆ ಹಸ್ತಾಂತರ ಮಾಡಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆದರೆ ಭಾರತ ಸರ್ಕಾರ ಇದುವರೆಗೆ ಶೇಖ್ ಹಸೀನಾರನ್ನು ಹಸ್ತಾಂತರ ಮಾಡೋದಕ್ಕೆ ಮುಂದಾಗಿಲ್ಲ.
ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆಯಲ್ಲ. ಬಾಂಗ್ಲಾದ ಕೋರ್ಟ್ನಲ್ಲಿ ಶೇಖ್ ಹಸೀನಾ ವಿರುದ್ಧ ಆರೋಪ ಸಾಬೀತಾಗಿದೆ, ಅವರು ಗಿಲ್ಟಿ ಅಂತ ಕೂಡ ಪ್ರೂವ್ ಆಗಿದೆ, ಅವರ ಮೇಲೆ ಮರಣದಂಡನೆ ಶಿಕ್ಷೆ ಕೂಡ ಆಗಿದೆ. ಇಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಏನು ತೀರ್ಮಾನ ಮಾಡಬಹುದು? ಈ ಪ್ರಶ್ನೆಯನ್ನ ಕೇಳಿದ್ದೆ ಆದರೆ 100% ಭಾರತ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಶೇಖ್ ಹಸೀನಾರನ್ನ ಬಾಂಗ್ಲಾದೇಶಕ್ಕೆ ಹಸ್ತಾಂತರ ಮಾಡೋದಿಲ್ಲ. ಭಾರತದ ಕ್ಲಿಯರ್ ಸ್ಟ್ಯಾಂಡ್ ಏನು ಕೇಳಿದ್ರೆ, ಶೇಖ್ ಹಸೀನಾ ಭಾರತದಲ್ಲಿ ಇರಬೇಕೋ ಅಥವಾ ಬಾಂಗ್ಲಾದೇಶಕ್ಕೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಅವರೇ ನಿರ್ಧಾರವನ್ನು ಕೈಗೊಳ್ತಾರೆ. ಭಾರತ ಸರ್ಕಾರ ಏನೂ ಕೂಡ ಅವರಿಗೆ ಡಿಕ್ಟೇಟ್ ಮಾಡೋದಿಲ್ಲ. ಈ ರೀತಿಯಾದಂತಹ ಒಂದು ತೀರ್ಮಾನವನ್ನು ಭಾರತ ಸರ್ಕಾರ ಕೈಗೊಂಡಿದೆ. ಇತ್ತೀಚೆಗೆ ಶೇಖ್ ಹಸೀನಾ ಏನು ಹೇಳಿದ್ರು, ನಾನು ಬಾಂಗ್ಲಾದೇಶಕ್ಕೆ ಬರ್ತೀನಿ ಅಂತ. ಅವರ ಒಂದು ಆಡಿಯೋ ಸಂದೇಶ ಕೂಡ ರಿಲೀಸ್ ಆಗಿತ್ತು. ನಾನು ಆದಷ್ಟು ಶೀಘ್ರದಲ್ಲಿ ಬಾಂಗ್ಲಾ ನೆಲಕ್ಕೆ ಬರ್ತೀನಿ ಹೀಗಂತ ತಮ್ಮ ಅಭಿಮಾನಿಗಳಿಗೆ ಒಂದು ಆಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿದ್ರು. ಆದರೆ ಮಿತ್ರರೇ, ಈಗ ಬಾಂಗ್ಲಾದಲ್ಲಿ ಶೇಖ್ ಹಸೀನಾಗೆ ಮರಣದಂಡನೆ ಶಿಕ್ಷೆ ಆಗಿದೆ. ಒಂದು ವೇಳೆ ಶೇಖ್ ಹಸೀನಾ ಬಾಂಗ್ಲಾದೇಶಕ್ಕೆ ಹೋಗೋ ನಿರ್ಧಾರ ಮಾಡಿದ್ದೆ ಆದರೆ ಆ ಶಿಕ್ಷೆ 100% ಜಾರಿ ಆಗುತ್ತೆ. ಯಾಕೆ ಕೇಳಿದ್ರೆ, ಬಾಂಗ್ಲಾದಲ್ಲಿರುವಂತಹದ್ದು ಮೊಹಮ್ಮದ್ ಯುನಿಸ್ನ ಸರ್ಕಾರ. ಮೊಹಮ್ಮದ್ ಯುನಿಸ್ಗೂ ಶೇಖ್ ಹಸೀನಾಗೂ ಬದ್ಧ ದ್ವೇಷ ಇದೆ. ಹೀಗಾಗಿ ಶೇಖ್ ಹಸೀನಾ ಭಾರತದಲ್ಲೇ ಮುಂದುವರಿತಾರೆ. ಹಸೀನಾಗಿರುವಂತಹ ಮುಂದಿನ ಆಪ್ಷನ್ ಏನು ಕೇಳಿದ್ರೆ, ಬಾಂಗ್ಲಾದಲ್ಲಿ ಫೆಬ್ರವರಿಯಲ್ಲಿ ಚುನಾವಣೆ ಆಗುತ್ತೆ ಅಂತ ಮೊಹಮ್ಮದ್ ಯುನಿಸ್ ಘೋಷಣೆ ಮಾಡಿದ್ದಾನೆ. ಸಾರ್ವತ್ರಿಕ ಚುನಾವಣೆ ಮಾಡ್ತೀವಿ, ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವ ಪುನಃ ಸ್ಥಾಪನೆ ಆಗುತ್ತೆ ಅಂತ. ಆಗ ಒಂದು ವೇಳೆ ಮಿತ್ರರೇ, ಬಾಂಗ್ಲಾದಲ್ಲಿ ಶೇಖ್ ಹಸೀನಾರಿಗೆ ಪೂರಕವಾದಂತಹ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಬಂದಿದ್ದೇ ಆದ್ರೆ, ಗೊತ್ತಿಲ್ಲ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಬಾಂಗ್ಲಾದಲ್ಲಿ ಎಷ್ಟು ಪಾರದರ್ಶಕವಾಗಿ ಚುನಾವಣೆ ನಡೆಯುತ್ತೆ, ಆ ಚುನಾವಣೆಯ ಕ್ರೆಡಿಬಿಲಿಟಿಯ ಬಗ್ಗೆ ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಾಕಿಸ್ತಾನದಲ್ಲೂ ಕೂಡ ಕಳೆದ ವರ್ಷ ಒಂದು ಚುನಾವಣೆ ನಡೆದಿತ್ತು. ಅಲ್ಲಿ ಯಾವ ರೀತಿಯಾಗಿ ಆಯಿತು, ಇಮ್ರಾನ್ ಖಾನ್ರನ್ನ ಯಾವ ರೀತಿಯಾಗಿ ಮಟ್ಟ ಹಾಕಲಾಯಿತು ನಿಮಗೆಲ್ಲ ಗೊತ್ತೇ ಇದೆ. ಈಗಲೂ ಸಹ ಬಾಂಗ್ಲಾದಲ್ಲಿ ಶೇಖ್ ಹಸೀನಾರ ಅವಾಮಿ ಲೀಗನ್ನು ಮೊಹಮ್ಮದ್ ಯುನಿಸ್ ಸರ್ಕಾರ ಬ್ಯಾನ್ ಮಾಡಿರಬಹುದು, ಆದರೆ ಅದರ ಕಾರ್ಯಕರ್ತರನ್ನ, ಅದರ ನಾಯಕರನ್ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವರೆಲ್ಲರೂ ಕೂಡ ಪಕ್ಷೇತರವಾಗಿ ನಿಂತು ಗೆಲ್ಲಬಹುದು. ಅಂತಹ ಸನ್ನಿವೇಶದಲ್ಲಿ ಬಾಂಗ್ಲಾದಲ್ಲಿ ಒಂದು ಕೊಹಿಲೇಷನ್ ಗವರ್ನಮೆಂಟ್ ಸ್ಥಾಪನೆ ಆಗಬಹುದು. ಆ ಸರ್ಕಾರ ಶೇಖ್ ಹಸೀನಾರ ಶಿಕ್ಷೆಯನ್ನು ರದ್ದುಗೊಳಿಸಿದ್ದೆ ಆದರೆ ಆಗ ಶೇಖ್ ಹಸೀನಾ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಡಬಹುದು. ಇಲ್ಲದೆ ಹೋದಲ್ಲಿ ಶೇಖ್ ಹಸೀನಾ ತನ್ನ ಮುಂದಿನ ಜೀವನವನ್ನು ಭಾರತದಲ್ಲೇ ಕಳೆಯಲೇಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಗಿಬಿಟ್ಟಿದೆ. ಇವತ್ತು ಬಾಂಗ್ಲಾದ ಕೋರ್ಟ್ ಕೊಟ್ಟಂತಹ ತೀರ್ಪು ರಾಜಕೀಯ ಪ್ರೇರಿತ ತೀರ್ಪು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಶೇಖ್ ಹಸೀನಾ ನಿಜವಾಗ್ಲೂ ತಪ್ಪು ಮಾಡಿದಾರಾ? ಪ್ರತಿಭಟನೆಯಲ್ಲಾದಂತಹ ಸಾವು ನೋವುಗಳಿಗೆ ಶೇಖ್ ಹಸೀನಾರೇ ಕಾರಣವಾಗಿ ಕೇಳಿದ್ರೆ, ನಮ್ಮ ದೇಶದ ಕಾನೂನಿನ ಪ್ರಕಾರ ಶೇಖ್ ಹಸೀನಾ ತಪ್ಪಿತಸ್ಥೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಾಂಗ್ಲಾದಲ್ಲಿ ಬೇರೆ ಕಾನೂನು ಇರುತ್ತೆ, ಅವ್ರ ದೇಶದ ಕಾನೂನಿನ ಪ್ರಕಾರ ಅವರು ತಪ್ಪಿತಸ್ಥೆ ಅಂತ ತೀರ್ಪು ಕೊಟ್ಟಿರಬಹುದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ದೇಶದ ಕಾನೂನಿನ ಪ್ರಕಾರ ದೇಶದಲ್ಲಿ ಭದ್ರತೆಯ ಇಶ್ಯೂ ಬಂದಂತಹ ಸಂದರ್ಭದಲ್ಲಾಗಿರಬಹುದು ಅಥವಾ ಲಾ ಅಂಡ್ ಆರ್ಡರ್ ಇಶ್ಯೂ ಬಂದಂತಹ ಸಂದರ್ಭದಲ್ಲಾಗಿರಬಹುದು, ನಿಷೇಧಾಜ್ಞೆಯನ್ನ ಹೇರಲಾಗುತ್ತೆ. ಆ ಸಂದರ್ಭದಲ್ಲಿ ಜನ ಗುಂಪುಗೂಡುವಂತಿಲ್ಲ, 5-6 ಜನ ಒಟ್ಟಿಗೆ ಓಡಾಡುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವಂತಿಲ್ಲ. ಒಂದು ವೇಳೆ ಆ ಕಾನೂನನ್ನು ಉಲ್ಲಂಘಿಸಿ ಜನ ಹಾಗೆ ಮಾಡಿದ್ದೆ ಆದರೆ ಕಂಡಲ್ಲಿ ಗುಂಡು ಹೊಡೆಯುವಂತಹ ಅಧಿಕಾರ ನಮ್ಮ ಪೊಲೀಸರಿಗಿರುತ್ತೆ. ಆಗ ಪೊಲೀಸರು ಗುಂಡೇಟ್ ಹೊಡೆದ್ರೆ, ಪೊಲೀಸರು ತಪ್ಪು ಮಾಡಿದರೆ ಅಂತಾಗ್ಲಿ, ಸರ್ಕಾರ ಈ ತೀರ್ಮಾನ ಕೈಗೊಂಡಿದ್ದು ತಪ್ಪು ಅಂತಾಗ್ಲಿ ಕೋರ್ಟ್ನಲ್ಲಿ ಸಾಬೀತು ಮಾಡುವಂತದ್ದು ಕಷ್ಟ. ಈಗ ಬಾಂಗ್ಲಾದೇಶದಲ್ಲೂ ಕೂಡ ಆಗಿದ್ದಿದೆ ಅಲ್ವಾ. ಶೇಖ್ ಹಸೀನಾ ಸರ್ಕಾರದ ವಿರುದ್ಧವೇ ಜನ ದಂಗೆ ಎದ್ದಿದ್ರು. ಅದು ಏನು ಸಣ್ಣ ಪುಟ್ಟ ದಂಗೆ ಅಲ್ಲ, ಪಾರ್ಲಿಮೆಂಟ್ ಕಡೆಗೆ ನುಗ್ಗಿ ಬರ್ತಾ ಇದ್ರು. ಶೇಖ್ ಹಸೀನಾ ವಾಸವಿದ್ದಂತಹ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಶೇಖ್ ಹಸೀನಾ ಏನು ಮಾಡಬೇಕು? ಗುಂಡಾರಿಸೋದಕ್ಕೆ ಆದೇಶ ಕೊಡಬೇಕಾ ಅಥವಾ ಪ್ರತಿಭಟನಾಕಾರರ ಮೇಲೆ ಪುಷ್ಪವೃಷ್ಟಿ ಮಾಡೋದಕ್ಕೆ ಆದೇಶ ಕೊಡಬೇಕಾ? ಒಟ್ಟಿನಲ್ಲಿ ಬಾಂಗ್ಲಾದಲ್ಲಿ ಒಂದು ರಾಜಕೀಯ ಪ್ರೇರಿತವಾದಂತಹ ಕೋರ್ಟ್ ತೀರ್ಪು ಬಂದಿದೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮಿತ್ರರೇ, ಈ ತೀರ್ಪು ನೋಡಿದಾಗ ನನಗನ್ಸಿದ್ದಿಷ್ಟೇ, ಬಾಂಗ್ಲಾದೇಶದ್ದು ಪಾಕಿಸ್ತಾನದ ಸೇಮ್ DNA ಅನ್ನೋದಕ್ಕೆ ಇನ್ಯಾವುದೇ ಸಾಕ್ಷಿ ಬೇಡ ಅಂತ. ಯಾಕೆ ಕೇಳಿದ್ರೆ, ಈ ಹಿಂದೆ ಪಾಕಿಸ್ತಾನದಲ್ಲೂ ಕೂಡ ಇಂತಹದೇ ತೀರ್ಪುಗಳು ಬಂದಿದ್ವು. ಪಾಕಿಸ್ತಾನದಲ್ಲೂ ಕೂಡ ಮಾಜಿ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಕೇವಲ ಶಿಕ್ಷೆಯನ್ನು ಮಾತ್ರ ಘೋಷಿಸಿದ್ದಲ್ಲ, ಅವರನ್ನು ನೇಣಿಗೂ ಕೂಡ ಹಾಕಲಾಯಿತು. ಈಗ ಬಾಂಗ್ಲಾದಲ್ಲೂ ಕೂಡ ಅಂತಹದೇ ತೀರ್ಪು ಪ್ರಕಟಗೊಂಡಿದೆ. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.